ಕೆರೆ ವೀಕ್ಷಣೆಗೆ ತೆರಳಿದ್ದ ಮೂವರ ದಾರುಣ ಸಾವು. ಒಬ್ಬರನ್ನ ಕಾಪಾಡಲು ಹೋಗಿ ಮತ್ತಿಬ್ಬರು ನೀರು ಪಾಲು. ವಿಧಿಯ ಆಟಕ್ಕೆ ಹೆತ್ತವರನ್ನ ಕಳೆದುಕೊಂಡು ಅನಾಥರಾದ ಮಕ್ಕಳು. ರಂಜಾನ್ ಹಬ್ಬಕ್ಕೆಂದು ಸಂಬಂಧಿಕರ ಮನೆಗೆ ಬಂದಿದ್ದ ಕುಟುಂಬವೊಂದು ವಿಧಿಯಾಟಕ್ಕೆ ಮಸಣಕ್ಕೆ ಸೇರಿದ್ದಾರೆ. ಹೌದು, ಕೆರೆಯ ವೀಕ್ಷಣೆಗೆಂದು ಹೋಗಿದ್ದವರು ಸಾವಿನ ದಡವನ್ನ ಸೇರಿದ್ದಾರೆ. ಹೆತ್ತವರನ್ನ ಕಳೆದುಕೊಂಡು ಮಕ್ಕಳು ಅನಾಥರಾದ ದಾರುಣ ಘಟನೆಗೆ ಚಿಕ್ಕಬಳ್ಳಾಪುರ ಸಾಕ್ಷಿಯಾಗಿದೆ. ದೇವನಹಳ್ಳಿ ಮೂಲದ ಇಮ್ರಾನ್, ಬಶೀರಾ, ಫರೀನಾ ಸೇರಿದಂತೆ 5-6 ಮಂದಿ ಮಕ್ಕಳೊಂದಿಗೆ ಕುಟುಂಬ ಸಮೇತ ರಂಜಾನ್ ಹಬ್ಬಕ್ಕೆಂದು ಚಿಕ್ಕಬಳ್ಳಾಪುರ ನಗರದ ಸಂಬಂಧಿಕರ ಮನೆಗೆ ಬಂದಿದ್ರು. ಹಬ್ಬ ಮುಗಿಸಿಕೊಂಡು ದೇವನಹಳ್ಳಿಗೆ ವಾಪಸ್ಸಾಗಬೇಕಿತ್ತು. ಅಷ್ಟರಲ್ಲಿ ಕುಟುಂಬ ಸಮೇತ ಶ್ರೀನಿವಾಸ ಸಾಗರ ಕೆರೆ ವೀಕ್ಷಣೆಗೆ ತೆರಳಿದ್ರು. ಈ ವೇಳೆ ಕೆರೆಯ ಬಳಿ ಮಕ್ಕಳು ಆಟವಾಡ್ತಿದ್ದಾಗ ಮಗುವೊಂದು ನೀರಿನಲ್ಲಿ ಏಕಾಏಕಿ ಮುಳುಗಿದೆ. ತಕ್ಷಣ ಮಗುವನ್ನ ರಕ್ಷಿಸಲು ಇಮ್ರಾನ್ ಎಂಬಾತ ಮುಂದಾಗಿದ್ದಾನೆ. ಆದರೆ ಆತ ನೀರಿನಲ್ಲಿ ಮುಳುಗುತ್ತಿದ್ದುದನ್ನ ಕಂಡ ಬಶೀರಾ ಹಾಗೂ ಫರೀನಾ ರಕ್ಷಣೆಗೆ ಮುಂದಾಗಿದ್ದಾರೆ. ಆದರೆ ವಿಧಿ ಎಷ್ಟು ಕ್ರೂರಿ ಅಂದ್ರೆ ನೀರಿನಲ್ಲಿ ಮುಳುಗಿದ್ದ ಮಗು ಏನೋ ಬಚಾವಾಯ್ತು. ಆದರೆ ಇಮ್ರಾನ್, ಬಶೀರಾ ಹಾಗೂ ಫರೀನಾ ನೀರು ಪಾಲಾಗಿದ್ದಾರೆ. ರಜೆ ಆಯ್ತಲ್ಲ, ಹಬ್ಬಕ್ಕಂತ ಎಲ್ಲ ಮಕ್ಕಳೆಲ್ಲ ಸೇರಿ ಹೋಗೋಣ ಅಂತಿದ್ದು ಶ್ರೀನಿವಾಸ ಸಾಗರ ಹೋಗಿದ್ದಾರೆ. ಮಕ್ಕಳೆಲ್ಲ ಈಜಾಡಕ್ಕೆ ಹೋದ್ರಂತ. ಒಂದು ಮಗು ಒಳಗೆ ಹೋಯ್ತಂದ್ರೆ ಇಡೀ 3 ಜನ ದೊಡ್ಡವರು ಒಳಗೆ ಹೋಗಿ ಅವರು. ವಿಷಯ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿದೆ. ಆದರೆ ಅಷ್ಟರಲ್ಲಾಗಲೇ 3 ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. 3 ಮೃತದೇಹವನ್ನ ಹೊರತೆಗೆಯಲಾಗಿದ್ದು ಮತ್ತೋರ್ವನ ಸ್ಥಿತಿ ಗಂಭೀರವಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಜಿಲ್ಲಾಸ್ಪತ್ರೆಯ ಬಳಿ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ತಮ್ಮ ತಂದೆ ತಾಯಿಯರಿಗೆ ಮಕ್ಕಳು ಸಿಪಿಆರ್ ನೀಡಲು ಮುಂದಾಗಿದ್ದು ಎಂತಹವರ ಕಣ್ಣಲ್ಲಿಯೂ ನೀರು ಬರಿಸುವಂತಿತ್ತು. ಹಬ್ಬ ಆಚರಿಸ್ಕೊಂಡ್ಬಿಟ್ಟು ಎಲ್ಲ ಇಲ್ಲಿ ಮತ್ತೆ ಮನೆ ಇಲ್ಲಿ ಎಲ್ಲ ಬಂದ್ಬಿಟ್ಟು ಹಬ್ಬ ಆಚರಿಸ್ಕೊಂಡ್ಬಿಟ್ಟು ಎಲ್ಲ ಜೊತೆಗಿದ್ರಲ್ಲ, ಒಂದ್ಸಲ ಹೋಗ್ಬಿಟ್ಟು ಸುಮ್ಮನೆ ಪಿಕ್ನಿಕ್ ಮಾಡ್ಕೊಂಬರೋಣ ಅಂತ ಹೋಗ್ಬಿಟ್ಟು ಅಲ್ಲೇ ಏನಾಯ್ತು ಅಂದರೆ ಚಿಕ್ಕ ಮಗು ಫಸ್ಟು ಒಳಗಡೆ ಹೋಗ್ತಾ ಇದ್ದಾರೆ. ಅವ್ರು ಹಿಡಿಯೋಕ್ಕೆ ಹೋಗ್ಬಿಟ್ಟು ಇನ್ನೊಬ್ರು ಇವರು ಹೋದ್ರು, ಯಾರು ಬಶೀರಾ ಹೋದ್ರು. ಬಶೀರಾ ಅವ್ರು ಕಾಪಾಡಕ್ಕೆ ಹೋಗ್ಬಿಟ್ಟು ಫರ್ಹೀನ್ ಅಂತ ಹೋದ್ರು. ಅವ್ರು ಕಾಪಾಡಕ್ಕೆ ಹೋಗ್ಬಿಟ್ಟು ಇಮ್ರಾನ್. ಸ್ಥಳಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಭೇಟಿ ನೀಡಿ ಕುಟುಂಬಸ್ಥರಿಗೆ ಧೈರ್ಯ ಹೇಳುವ ಕೆಲಸ ಮಾಡಿದ್ರು. ಸರ್, ಆಕ್ಚುಲಿ ಅದು ಫೆನ್ಸಿಂಗ್ ಹಾಕಿದೀವಿ, ನಿಮ್ಗೆ ಗೊತ್ತೋ ಇಲ್ಲ ಗೊತ್ತಿಲ್ಲ. ಅವರು ಬಿದ್ದ ಕೆಲವೇ ಕ್ಷಣಕ್ಕೆ ಅಮ್ಮ ಆಂಬುಲೆನ್ಸ್ ಫೋನ್ ಬರುತ್ತೆ. ನಮ್ಮ ಅಮ್ಮ ಆಂಬುಲೆನ್ಸ್ ಗ್ರೂಪ್ ಅಲ್ಲಿ ಮೆಸೇಜ್ ಇಡ್ತಾರೆ. ನಾನು ನೇರವಾಗಿ ಆಂಬುಲೆನ್ಸ್ಗೆ ಮಾತಾಡಿ 2 ಆಂಬುಲೆನ್ಸ್ನ 10 ರಿಂದ 12 ನಿಮಿಷದೊಳಗಡೆ ನಾನು ಇನ್ನೂ ಟ್ರಾವೆಲ್ ಅಲ್ಲಿ ಇರ್ತೀನಿ, ಹಳ್ಳಿಗಳು ಮುಗಿಸ್ಕೊಂಡು ಹೋಗುವಾಗ ನನ್ನ ಗಮನಕ್ಕೆ ಬರುತ್ತೆ. ಅವ್ರನ್ನ ಕರೆಸ್ತೀವಿ. ಅದು ಇನ್ಸಿಡೆಂಟ್ ಏನಾಗುತ್ತೆ ಅಂದ್ರೆ, ಒಂದು 10-12 ವರ್ಷದ ಹುಡುಗನ್ನ ಹಿಂಗೆ ಎಳಿಬೇಕು ಅಂತ ಅವ್ರ ತಾಯಿ ಹೋಗ್ತಾರೆ. ಅವ್ರ ತಾಯಿನ ಕಾಪಾಡಬೇಕು ಅಂತ ಚಿಕ್ಕಮ್ಮ ಹೋಗ್ತಾರೆ. ಚಿಕ್ಕಮ್ಮನ ಕಾಪಾಡಬೇಕು ಅಂತ ಚಿಕ್ಕಮ್ಮನವ್ರ ಯಜಮಾನ್ರು ಹೋಗ್ತಾರೆ. ಚಿಕ್ಕಮ್ಮನವ್ರ ಯಜಮಾನ್ರು ಇವ್ರನ್ನ ಕಾಪಾಡಬೇಕು ಅಂತ ತಾಯಿಯವ್ರ ಯಜಮಾನ್ರು ಅಂದ್ರೆ ಆ ಹುಡುಗನ ತಂದೆ ಹೋಗ್ತಾರೆ. ಈ ಮಗು ಆಚೆ ಬಂದ್ಬಿಡುತ್ತೆ. ಆ 3 ಜನ ಸ್ಲಿಪ್ ಆಗಿ ಬಿದ್ದು ಹೋಗ್ತಾರೆ. ಕೊನೆಯಲ್ಲಿರೋ ವ್ಯಕ್ತಿ ಇದಾಗ್ತಾರೆ. ನಾನು ಇಮಿಡಿಯೇಟ್ ಆಗಿ ಅವರು ತಂದೆಯವ್ರು ಯಾರು ಸೇವ್ ಆಗಿದ್ರು ಅವ್ರು ನಿನ್ನೆ ಅವ್ರನ್ನೊಂದು 5 ನಿಮಿಷ ಮಾತಾಡಿ ರಾತ್ರಿ 9 ಗಂಟೆ ಆದರೂ ಅವ್ರನ್ನ ಪೋಸ್ಟ್ ಮಾರ್ಟಮ್ ಮಾಡಿಸಿ ಅಮ್ಮ ಆಂಬುಲೆನ್ಸಲ್ಲೇ ಸಾಗಿಸಿದ್ದೀನಿ. ಬಟ್ ಇದು ದುರಂತ. ನಾನು ಎಲ್ಲ ರಾಜ್ಯದ ಜನತೆಗೆ ವಿನಂತಿಸ್ತೀನಿ, ದಯವಿಟ್ಟು ಶ್ರೀನಿವಾಸ ಸಾಗರ ಈ ಕಡೆ ಎಲ್ಲ ಬಂದಾಗ ನೀರು ಸಡನ್ನಾಗಿ ಇಳಿಬೇಡಿ, ಎಚ್ಚರಿಕೆ ಕ್ರಮ ಇಲ್ಲದೆ. ಯಾವುದೋ ಒಂದು 5-10 ನಿಮಿಷದ ಖುಷಿಗೆ ಮೋಜಿಗೆ ದಯವಿಟ್ಟು ನಿಮ್ಮ ಕುಟುಂಬನ ಬೀದಿಗೆ. ನನಗೆ ನಿನ್ನೆ ನೀವು ನಂಬ್ತಿರಲ್ಲ, ಘಟನೆ ಆಗಿದ ತಕ್ಷಣ ಅವ್ರ ಫ್ಯಾಮಿಲಿಯವ್ರು ಇದನ್ನ ಹೆಂಗೆ ನಿಮಗೆ ಯೋಚನೆ ಮಾಡೋಣ. 3 ಜನ ಕಣ್ಮುಂದೆ ಸತ್ತೋದ್ರೆ ಕುಟುಂಬದವ್ರು ಹೆಂಗೆ ಅದನ್ನು ಸ್ವೀಕರಿಸೋದು? ನನಗೆ ಒಂದು 1/2 hour 1 hour ಪಾಪ ಅವ್ರ ಫ್ಯಾಮಿಲಿಗೆ ನಾನು ಅವ್ರ ಜೊತೆ ಒಂದು 2-3 ಸಲ ಮಾತಾಡಿದ್ದೀನಿ. ನಮ್ಮ ರವಿ ಅಣ್ಣ ಅವ್ರು ಫೋನ್ ಮಾಡಿಕೊಟ್ರು, ನಮ್ಮ ಪತ್ರಕರ್ತರು ಮಾತಾಡಿ ಅವ್ರಿಗೆ ಧೈರ್ಯ ಹೇಳಿ ಡೀನ್ನ ಮಾತಾಡಿ ರಾತ್ರಿ ಪೋಸ್ಟ್ ಮಾರ್ಟಮ್ ಮಾಡಿ ಕಳಿಸ್ಕೊಟ್ವಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಷ್ಟೇ. ಒಟ್ಟಿನಲ್ಲಿ ರಂಜಾನ್ ಹಬ್ಬಕ್ಕೆಂದು ಊರಿಗೆ ಬಂದವರು ವಿಧಿಯಾಟಕ್ಕೆ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವುದು ಎಲ್ಲರ ಕಣ್ಣಲ್ಲಿ ನೀರು ಬರಿಸುವಂತಾಗಿದೆ.
ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.